20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಮತ್ತು ಅಷ್ಟೇ ವಿವಾದಾತ್ಮಕ ಆಧ್ಯಾತ್ಮಿಕ ಗುರು ಎಂದರೆ ಅವರು ಓಶೋ ರಜನೀಶ್. ಕೆಲವರಿಗೆ ಅವರು ಒಬ್ಬ ಮಹಾನ್ ದಾರ್ಶನಿಕ, ಇನ್ನು ಕೆಲವರಿಗೆ ಅವರು ಬಂಡಾಯದ ಸಂಕೇತ. 90ಕ್ಕೂ ಹೆಚ್ಚು ರೋಲ್ಸ್ ರಾಯ್ಸ್ ಕಾರುಗಳು, ಅಮೆರಿಕಾದಲ್ಲಿ ಒಂದು ನಗರವನ್ನೇ ಕಟ್ಟಿದ ಸಾಹಸ ಮತ್ತು ಸಂಪ್ರದಾಯಗಳನ್ನು ಪುಡಿಗಟ್ಟಿದ ಅವರ ಮಾತುಗಳು ಇಂದಿಗೂ ಜಗತ್ತನ್ನು ಬೆರಗುಗೊಳಿಸುತ್ತವೆ. ಯಾರು ಈ ಓಶೋ? ಅವರ ತತ್ವಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಓಶೋ ಅವರ ಮೂಲ ಹೆಸರು ಚಂದ್ರ ಮೋಹನ್ ಜೈನ್. ಡಿಸೆಂಬರ್ 11, 1931 ರಂದು ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಜಿದ್ದಿನ ಸ್ವಭಾವದವರು. ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುತ್ತಿರಲಿಲ್ಲ. ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಇವರು 1960ರ ದಶಕದಲ್ಲಿ ಆಚಾರ್ಯ ರಜನೀಶ್ ಹೆಸರಿನಲ್ಲಿ ಭಾರತದಾದ್ಯಂತ ಪ್ರವಾಸ ಮಾಡಿ ಭಾಷಣಗಳನ್ನು ನೀಡಲು ಶುರು ಮಾಡಿದರು. ಓಶೋ ಅವರ ಮುಖ್ಯ ಸಂದೇಶವೆಂದರೆ ಜೋರ್ ಬಾ ದಿ ಬುದ್ಧ, ಅಂದರೆ ಒಬ್ಬ ಮನುಷ್ಯ ಭೌತಿಕವಾಗಿ ಸುಖವನ್ನು ಅನುಭವಿಸಬೇಕು, ಜೋರ್ ಬಾ ಮತ್ತು ಆಂತರಿಕವಾಗಿ ಬುದ್ಧನಂತೆ ಶಾಂತವಾಗಿರಬೇಕು. ಲೈಂಗಿಕತೆಯ ಬಗ್ಗೆ ಅವರು ನೀಡಿದ ಮುಕ್ತ ಭಾಷಣಗಳು ಅವರನ್ನು ಸೆಕ್ಸ್ ಗುರು ಎಂಬ ಹಣೆಪಟ್ಟಿ ಬರುವಂತೆ ಮಾಡಿದವು. ಆದರೆ ಅವರು ಹೇಳಿದ್ದು ಲೈಂಗಿಕತೆಯಿಂದ ಅತೀಂದ್ರಿಯತೆಯ ಕಡೆಗೆ, ಅಂದರೆ ಅವರ ಪ್ರಕಾರ ಲೈಂಗಿಕತೆ ಎಂಬುದು ಪ್ರಕೃತಿಯ ಒಂದು ಶಕ್ತಿ. ಅದನ್ನು ಹತ್ತಿಕ್ಕುವ ಬದಲು ಅದನ್ನು ಅರಿವಿನಿಂದ ಅನುಭವಿಸಿದಾಗ ಅದು ಮನುಷ್ಯನನ್ನು ದೈವತ್ವದ ಕಡೆಗೆ ಕೊಂಡೊಯ್ಯುತ್ತದೆ. ನೀವು ಲೈಂಗಿಕತೆಯನ್ನು ದ್ವೇಷಿಸಿದರೆ ಎಂದಿಗೂ ಧ್ಯಾನಕ್ಕೆ ಮರಳಲು ಸಾಧ್ಯವಿಲ್ಲ ಎಂಬುದು ಅವರ ತರ್ಕವಾಗಿತ್ತು. 1974ರಲ್ಲಿ ಪುಣೆಯಲ್ಲಿ ಆಶ್ರಮ ಸ್ಥಾಪನೆಯಾಯಿತು. ಅಲ್ಲಿಗೆ ಸಾವಿರಾರು ವಿದೇಶಿಯರು ಬರಲಾರಂಭಿಸಿದರು. ನಂತರ 1980ರಲ್ಲಿ ಓಶೋ ಅಮೆರಿಕಕ್ಕೆ ತೆರಳಿದರು. ಓರೆಗಾನ್ನ ಮರುಭೂಮಿಯಲ್ಲಿ ರಜನೀಶ್ಪುರಂ ಎಂಬ ಅತ್ಯಾಧುನಿಕ ನಗರವನ್ನೇ ನಿರ್ಮಿಸಿದರು. ಇದು ಅಮೆರಿಕ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಯಿತು. ಜೈಲು ವಾಸ, ಗಡೀಪಾರು ಮತ್ತು ಅನೇಕ ವಿವಾದಗಳು ಅವರನ್ನು ಬೆನ್ನಟ್ಟಿದವು. 1990ರಲ್ಲಿ ಓಶೋ ಪುಣೆಯಲ್ಲಿ ನಿಧನರಾದರು. ಅವರು ದೈಹಿಕವಾಗಿ ಇಲ್ಲದಿದ್ದರೂ ಅವರ 600ಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು ಸಾವಿರಾರು ಗಂಟೆಗಳ ಧ್ವನಿಮುದ್ರಣಗಳು ಇಂದಿಗೂ ಲಕ್ಷಾಂತರ ಜನರಿಗೆ ದಾರಿದೀಪವಾಗಿವೆ. ಅವರ ಸಮಾಧಿಯ ಮೇಲೆ ಬರೆಯಲಾಗಿದೆ, ಹುಟ್ಟಿಲ್ಲ, ಸತ್ತಿಲ್ಲ, ಕೇವಲ ಈ ಭೂಮಿಗೆ ಭೇಟಿ ನೀಡಿದ್ದರು.